ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಇವತ್ತಿನ ದಿನ ನಾವು ನಮ್ಮ ಮೆಮೊರಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹಾಗೂ ಓದಿದ ವಿಷಯಗಳನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಉಪಯೋಗ ಆಗೋ ಒಂದು ಸ್ಟಡಿ ಟೆಕ್ನಿಕ್ ಏನೋ ತಿಳಿದುಕೊಳ್ಳೋಣ. ಅದರ ಹೆಸರೇ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್. ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಅನ್ನೋದು ಒಂದು ರಿವಿಷನ್ ಟೆಕ್ನಿಕ್. ಈ ಟೆಕ್ನಿಕ್ ಏನಂದರೆ, ನೀವು ಒಂದೇ ಟಾಪಿಕ್ನ ಇಲ್ಲ ಒಂದೇ ಚಾಪ್ಟರ್ನ ಬೇರೆ ಬೇರೆ ಸಮಯದಲ್ಲಿ ಮತ್ತೆ ಮತ್ತೆ ಅದೇ ಟಾಪಿಕ್ನ ಓದೋದು. ಈ ದಿನಗಳಲ್ಲಿರೋ ಕಾಂಪಿಟೇಷನ್ಗೆ ನಮಗೆ ನೆನ್ಪಿಟ್ಕೊಳ್ಳೋಕ್ಕೆ ವಿಷಯಗಳು ತುಂಬಾ ಇರ್ತವೆ. ನಾವು ನಾನಾ ರೀತಿ ಸಬ್ಜೆಕ್ಟ್ಗಳನ್ನು ಓದಬೇಕು, ಅದರಲ್ಲಿ ತುಂಬ ರೀತಿ ಚಾಪ್ಟರ್ಸ್ನ ಕಲಿಯಬೇಕು, ಕೆಲವು ವಿಷಯಗಳು ಕಂಪಲ್ಸರಿಯಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಇದಕ್ಕೆ ತುಂಬ ಉಪಯೋಗವಾಗುತ್ತೆ. ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಯಾಕೆ ತುಂಬ ಉಪಯೋಗಕರವಾದ ಟೆಕ್ನಿಕ್ ಅಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ನಾವು ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋ ಅವಕಾಶಗಳು ಇದ್ದಾವೆ ಹಾಗೂ ತುಂಬ ದಿನ ನೆನ್ಪಿಟ್ಕೊಳ್ಳೋ ಅವಕಾಶಗಳು ಜಾಸ್ತಿ ಇದ್ದಾವೆ. ಈ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ ಅನ್ನೋದು ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ? ಸಪೋಸ್ ನೀವೇನಾದರೂ ಟಾಪಿಕ್ ಓದಬೇಕು ಅಂತ ಅಂದುಕೊಂಡ್ರೆ, ಎಕ್ಸಾಂಪಲ್ಗೆ ಮೊಘಲ್ ಚರಿತ್ರೆಯನ್ನು ಓದಬೇಕು ಅಂತ ಅಂದ್ಕೊಂಡ್ರಿ, ಅದನ್ನು ಒಂದೇ ಸಾರಿ ಓದೋ ಬದಲು 5 ಅಥವಾ 6 ಸಾರಿ ಬೇರೆ ಬೇರೆ ಸಮಯದಲ್ಲಿ, ಅಂದರೆ ದಿನಗಳಲ್ಲಿ, ವಾರಗಳಲ್ಲಿ, ತಿಂಗಳುಗಳಲ್ಲಿ ವಿಭಜನೆ ಮಾಡಿ ಆ ಟಾಪಿಕ್ನ ನೀವು ಓದಿದರೆ ನಮ್ಮ ಬ್ರೈನ್ ಚೆನ್ನಾಗಿ ಪ್ರಾಸೆಸ್ ಮಾಡಿಕೊಂಡು ತುಂಬ ದಿನಗಳ ಕಾಲ ನೆನ್ಪಿಟ್ಕೊಳ್ಳುತ್ತೆ. ಈ ಟೆಕ್ನಿಕ್ನ ಬಳಸಿಕೊಂಡು ನೀವು ಓದಿದ ಪ್ರತಿ ಸಾರಿ ನಿಮ್ಮ ಮೆಮೊರಿ 50% ಇಂಪ್ರೂವ್ ಆಗುತ್ತೆ. ರಿಸರ್ಚ್ ಪ್ರಕಾರ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ನಿಂದ ಯಾರು ಸ್ಟಡಿ ಮಾಡ್ತಾರೋ ಅವರು ಬಟ್ಟಿ ಹೊಡೆದು ಓದುವವರಿಗಿಂತ 67% ಜಾಸ್ತಿ ವಿಷಯಗಳನ್ನು ನೆನ್ಪಿಟ್ಕೋತಾರೆ. ಈ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್ನಿಂದ ನಮ್ಮ ರೀಕಾಲ್ ಆ್ಯಂಡ್ ರಿಟೆನ್ಷನ್ ಕೂಡ ಬೆಳೆಯುತ್ತೆ. ರೀಕಾಲ್ ಆ್ಯಂಡ್ ರಿಟೆನ್ಷನ್ ಅಂದರೆ ನಾವು ಓದಿದ ವಿಷಯಗಳು ಬೇಕಾದ ಸಮಯದಲ್ಲಿ ನೆನಪು ಮಾಡ್ಕೊಳ್ಳೋದು ಹಾಗೂ ಜಾಸ್ತಿ ದಿನ ಅವುಗಳನ್ನು ನೆನ್ಪಿಟ್ಕೊಳ್ಳೋದು. ಅಸಲಿಗೆ ಈ ಟೆಕ್ನಿಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ, ಮೊದಲು ನಮ್ಮ ಬ್ರೈನ್ ಬಗ್ಗೆ, ಅದು ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಕೊಳ್ಳೋ ವಿಧಾನದ ಬಗ್ಗೆ ನೀವು ತಿಳ್ಕೊಬೇಕು. ನಮ್ಮ ಬ್ರೈನ್ ಕಡಿಮೆ ಸಮಯದಲ್ಲಿ ಜಾಸ್ತಿ ವಿಷಯಗಳನ್ನು ನೆನ್ಪಿಟ್ಕೊಳ್ಳೋದಿಲ್ಲ. ಯಾಕಂದರೆ ನಮ್ಮ ಮೆಮೊರಿ ಅನ್ನೋದು ಬ್ರೈನಲ್ಲಿ ಒಂದೇ ಕಡೆ ಸ್ಟೋರ್ ಆಗೋದಿಲ್ಲ, ಅದು ತುಂಬ ಕಡೆ ನಾನಾ ರೀತಿ ಸ್ಟೋರ್ ಆಗಿ ಇರುತ್ತೆ. ಎಕ್ಸಾಂಪಲ್ಗೆ ಹೇಳಬೇಕಂದ್ರೆ, ನೀವು ಕೆಲವು ಬಾರಿ ಏನಾದರೂ ನೆನಪು ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಅದು ನಿಮ್ಮ ಬಾಯಿಯವರೆಗೂ ಬಂದು ಒಂದೇ ಸಾರಿ ಮರೆತು ಬಿಡ್ತೀರಾ. ಆದರೆ ಸ್ವಲ್ಪ ಸಮಯ ಆದಮೇಲೆ ನೀವು ಬೇರೆ ಕೆಲಸ ಮಾಡಬೇಕಾದ್ರೆ ಆ ವಿಷಯ ಸಡನ್ನಾಗಿ ಬ್ಲಿಂಕ್ ಆಗಿ ನಿಮಗೆ ನೆನಪಾಗುತ್ತೆ. ಇದು ನಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗ್ತಾನೆ ಇರುತ್ತೆ. ಇದರಿಂದ ನಾವು ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಮ್ಮ ಬ್ರೈನ್ ಪ್ರತಿ ವಿಷಯವನ್ನು ಪ್ರೋಸೆಸ್ ಮಾಡೋಕ್ಕೆ ಕೆಲವು ಸಮಯ ಅನ್ನೋದು ತಗೊಳ್ಳುತ್ತೆ. ನೀವು ಏನಾದರೂ ವಿಷಯ ಓದಿದಾಗ ಅದು ನಿಮ್ಮ ಬ್ರೈನಲ್ಲಿ ಶಾರ್ಟ್ ಟರ್ಮ್ ಮೆಮೊರಿಲಿ ಸ್ಟೋರ್ ಆಗಿ ಇರುತ್ತೆ. ಅದೇ ವಿಷಯವನ್ನು ನೀವು ರಿಪೀಟೆಡ್ ಆಗಿ ಬೇರೆ ಬೇರೆ ಸಮಯದಲ್ಲಿ ಓದಿದರೆ ನಮ್ಮ ಬ್ರೈನ್ ಆ ಇನ್ಫಾರ್ಮೇಷನ್ನ ಚೆನ್ನಾಗಿ ಪ್ರೋಸೆಸ್ ಮಾಡಿ ನಮ್ಮ ಲಾಂಗ್ ಟರ್ಮ್ ಮೆಮೊರಿಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಈ ಟೆಕ್ನಿಕ್ ಫಾಲೋ ಆಗೋದ್ರಿಂದ ನೀವು ಓದಿದ ವಿಷಯವನ್ನು ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಕನ್ವರ್ಟ್ ಮಾಡಬಹುದು. ನಮ್ಮ ಬ್ರೈನ್ ಯಾವಾಗಲೂ ನಮಗೆ ಯಾವ ಇನ್ಫಾರ್ಮೇಷನ್ ತುಂಬ ಮುಖ್ಯನೋ ಅದನ್ನು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿಕೊಳ್ಳುತ್ತೆ. ನೀವು ಯಾವ ವಿಷಯವನ್ನು ರೆಗ್ಯುಲರ್ ಆಗಿ ಮಾಡ್ತೀರೋ ಅಥವಾ ಓದ್ತಿರೋ ಅವುಗಳನ್ನು ನಮ್ಮ ಬ್ರೈನ್ ಚೆನ್ನಾಗಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಅದಕ್ಕೆ ಈ ಟೆಕ್ನಿಕ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಒಂದು ರೀತಿಲಿ ಹೇಳಬೇಕಂದ್ರೆ, ಈ ಟೆಕ್ನಿಕ್ ಫಾಲೋ ಆಗೋದನ್ನೋದು ನಿಮ್ಮ ಬ್ರೈನ್ನ ಹ್ಯಾಕ್ ಮಾಡಿದ ಹಾಗೆ. ನೀವು ಡೈಲಿ ಎಕ್ಸಸೈಸ್ ಮಾಡಿದರೆ ನಿಮ್ಮ ಮಸಲ್ಸ್ ಹೇಗೆ ಇಂಪ್ರೂವ್ ಆಗ್ತಾವೋ, ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಅಷ್ಟು ಇಂಪ್ರೂವ್ ಆಗುತ್ತೆ. ನೀವು ಈ ಟೆಕ್ನಿಕ್ನ ಬಳಸೋದ್ರಿಂದ ನಿಮ್ಮ ಬ್ರೈನ್ ಚೆನ್ನಾಗಿ ಸ್ಟಿಮ್ಯುಲೇಟ್ ಆಗಿ ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ಪ್ರಾಸೆಸ್ ಮಾಡಿ ನಿನಗೆ ಜಾಸ್ತಿ ದಿನ ನೆನಪಿರುವ ಹಾಗೆ ಮಾಡುತ್ತೆ. ಸೊ ಸ್ಪೇಸ್ಡ್ ರಿಪಿಟೇಷನ್ ಟೆಕ್ನಿಕ್, ಈ ಟೆಕ್ನಿಕ್ನ ಉಪಯೋಗಿಸಿದರೆ ನಿಮ್ಮ ಮೆಮೊರಿಗೆ ಇನ್ನೂ ಧಕ್ಕೆ ಇರೋದಿಲ್ಲ.
ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.